ಬುಧವಾರ ಬೆಳಗ್ಗೆ ಮುಂದಾಗುವ ಸೂಚನೆಗಳು ದೊರಕಿದ್ದು, ಧರ್ಮಸ್ಥಳದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕಳೆದೊಂದು ವಾರದಲ್ಲಿ ಕಂಡುಬರದ ಜನಸಂಗುಳಿ ಅಂದು ಆಶ್ಚರ್ಯಕರವಾಗಿ ಸೇರುತ್ತಿತ್ತು. ಅವರ್ಯಾರೂ ಯಾತ್ರಿಕರಲ್ಲ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿತ್ತು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವುದಾಗಿ ದೂರುದಾರ ಮುಂದೆ ಬಂದ ಬಳಿಕ ಎಸ್ಐಟಿ ರಚನೆಯಾಗಿ ತನಿಖೆ ತೀವ್ರಗೊಂಡ ನಂತರದಲ್ಲಿ ಧರ್ಮಸ್ಥಳ ಬಿಕೋ ಅನ್ನಲು ಶುರುವಾಗಿತ್ತು. ಕಣ್ಣಿಗೆ ರಾಚುತ್ತಿತ್ತು. ಇಡೀ ಪ್ರಕರಣ ಮೀಡಿಯಾ ಕೇಂದ್ರಿತವಾದ ಮೇಲೆ ಯಾತ್ರಿಕರು ಧರ್ಮಸ್ಥಳದತ್ತ ಬರುವುದು ಕಡಿಮೆಯಾಗಿರುವುದು ನಮ್ಮ ಅನುಭವಕ್ಕೆ ಬಂದ ಮೇಲೆ ಇಲ್ಲಿನ ಜನಸಾಮಾನ್ಯರ ಬದುಕೇನಾಗಿದೆ ಎಂಬ ಪ್ರಶ್ನೆ ಹುಟ್ಟಿತ್ತು. ಸ್ಥಳೀಯರು ಏನನ್ನ ಮಾತನಾಡುವುದಿಲ್ಲ ಎಂಬ ಅರಿವಿದ್ರೂ ಅವರನ್ನ ಮಾತಿಗಿಳಿದು ವಿಷಯ ತಿಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೆವು. ಧರ್ಮಸ್ಥಳ ಮತ್ತು ನೇತ್ರಾವತಿ ಸ್ನಾನಘಟ್ಟದ ನಡುವೆ ಸಂಚರಿಸುವ ಡಿ ಸಂಖ್ಯೆಯ ಆಟೋ ಚಾಲಕರ ಸುತ್ತ ಯಾವುದೋ ಸಂಚಲನ ಕಂಡುಬರುತ್ತಿರುವುದರಿಂದ ಇಂದು ಏನೋ ಸಂಭವಿಸುತ್ತಿದೆ ಎಂಬ ಸೂಚನೆಯಂತೂ ಅಲ್ಲಿತ್ತು. ಇಂತಹ ಸನ್ನಿವೇಶದಲ್ಲಿ 4 ಜನ ಗುಂಪೊಂದು ಧರ್ಮಸ್ಥಳದಲ್ಲಿ ಜನಜೀವನ ಹೇಗಿದೆ, ಮೀಡಿಯಾಗಳ ವರದಿ ಹೆಚ್ಚಾದ ಬಳಿಕ ಅವರ ಬದುಕಿನ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ, ಮಾಧ್ಯಮದವರೊಂದಿಗೆ ಮಾತನಾಡ್ತೀರಾ ಎಂದು ಕೇಳಿದ್ದವು. ಆಗ ಒಬ್ಬಾತ ಪಾರ್ಕಿಂಗ್ ಕಡೆ ತೋರಿಸಿ ಅಲ್ಲಿಗೆ ಹೋಗಿ ಎಲ್ಲ ಮಾತಾಡ್ತಾರೆ ಎಂದನು. ಧರ್ಮಸ್ಥಳದಿಂದ ಸ್ನಾನಘಟ್ಟಕ್ಕೆ ತಲುಪಿದ ಕೂಡಲೇ ಸಿಗುವ ಮೊದಲ ತಿರುವಿನ ಪಕ್ಕದ ಪಾರ್ಕಿಂಗ್ ಸ್ಥಳದಲ್ಲಿ ವಿಪರೀತ ಜನ ಕೂಡಿದುಕೊಂಡಿದ್ರು. ದೂರುದಾರ ಗುರುತಿಸಿರುವ 13ನೇ ಸ್ಪಾಟ್ ಅಗೆಯುವ ಮುನ್ಸೂಚನೆಯೇನೂ ಇರಲಿಲ್ಲ. 12ನೇ ಸ್ಥಳವನ್ನು ಮುಗಿಸುವುದರಿಂದ ಅತಿ ದೊಡ್ಡ ಜಾಗವಾದ 13ರ ಎತ್ತರ ಚಿತ್ತ ನೆಟ್ಟಿತ್ತು. ಬಹುಶಃ ಈ ಗುಂಪು ಕೂಡ 13ರ ಶೋಧದ ವೇಳೆ ಗಲಭೆ ಸೃಷ್ಟಿಸುವ ಉದ್ದೇಶ ಹೊಂದಿರಬಹುದೆಂದು ಅನಿಸತೊಡಗಿತ್ತು. ನಾವು ಮಾತನಾಡುವುದು ಬೇಡವೆಂದು ಹಿಂದಕ್ಕೆ ಸರಿದು ಬೈಟ್ ತೆಗೆದುಕೊಳ್ಳುತ್ತಾರೋ ಇಲ್ಲವೋ ಎಂದು ಸುತ್ತಲಿನ ಜನ ಗಮನಿಸುತ್ತಲೇ ಇದ್ರು. ಧೈರ್ಯ ಮಾಡಿ ನಾನು ಮತ್ತು ನಮ್ಮ ಮೀಡಿಯಾ ಜರ್ನಲಿಸ್ಟ್ ಮುಸ್ತಫಾ ಅಳ್ವಂಡಿ ಪಾರ್ಕಿಂಗ್ನತ್ತ ನಡೆದೆವು. ನಮ್ಮನ್ನ ಕಂಡ ಕೂಡಲೇ ನಾವು ಹೇಳೋದಿಲ್ಲ, ಹಾಕೋದಾದ್ರೆ ಮಾತಾಡ್ತೀವಿ, ಹಾಕ್ತೀರಾ, ಎಲ್ಲಿ ಆ ಕೂಡ್ಲ ರಾಮ ಪೇಜ್ನವನು ಬಂದಿಲ್ವಾ, ಇವತ್ತು 13ನೇ ಸ್ಪಾಟ್ ಅಗೆಯಲಿ, ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠಣ್ಣವರ ಅಪ್ಪನ ಶವಗಳು ಸಿಗುತ್ತವೆ, ಮಾತನಾಡ್ತೀವಿ ಬನ್ನಿ ಎಂದು ಒತ್ತಾಯಿಸಿದರು. ಮುಂದಾಗುವ ಅನಾಹುತಗಳೇನೆಂದು ನನಗೆ ಸ್ಪಷ್ಟವಾಯಿತು. ಇಲ್ಲಿದ್ರೆ ಅಪಾಯ ಎಂದು ಪರಿಗಣಿಸಿ